ಜಲ್ದಿ ಜಲ್ದಿ ಕರೀರಿ. ಏ ಚೆನ್ನಪ್ಪ, ಏ ಚೆನ್ನಪ್ಪ, ಎಲ್ಲಾರು ಹೊಸ ಅರ್ಬಿ ಹಾಕೊಂಡ್ ಬಂದ್ ನಿಂತೀರಿ. ಏನ್ ನಡ್ಸಿರಿ ಇಲ್ಲಿ? ತಾಳ ಲಲ್ಲವ ಪಾರವನ್ ಕರ್ಕೊಂಬ. ಅಲ್ಲ ಈಗಿನ ಲಲ್ಲವನ ಕರ್ಕೊಂಬ. ಇವ ಲಲ್ಲವನ ಕರ್ಕೊಂಬ. ಇವನ್ ಗದ್ದಲ್ದಾಗ ಏನಾಗೈತಿ ಹೇಳ್ರಿ ನನಗ. ಇವನ್ ಗದ್ದಲ್ದಾಗ ಎಲ್ಲ ಮರ್ತ್ ಹೊಂಟಿನ ಹಿಂಗ. ಎಲ್ಲ ಇಲ್ಲಿ ಏನ್ ನಡತಿಲ್ಲ? ಏನ್ ಹೇಳ್ಸಿರಿ? ಯಾವಾರ ನಿನಗೆ ಏನ್ ಹೇಳಿದ್ನಿ? ನೀ ಏನ್ ಮಾಡಾಕತ್ತಿ? ಏನ್ ಹೇಳಿದ್ರಿ? ಲೇ ಕುಚ್ಚುಗಾಟಿ, ಇವತ್ತು ಕನ್ಯಾ ಪರೀಕ್ಷೆ ಐತಿ. ಅದಕ್ಕ ನನ್ಗೆ ಗೊತ್ತಾಗಿಲ್ಲ. ನಾ ಉಣ್ಣು ಮಕ್ಕೊಂಡ್ಬಿಟ್ಟಿದ್ನಿ. ನೀ ಬರೇ ಅದ್ರಾಗ ಇರ್ತಿ ಮಗ. ನೀ ಉಣ್ಣೋದು ಮಕ್ಕೋದ್ರಾಗ. ಏನ್ ಹೇಳಿ ಕಳ್ಸಿದ್ರಿ? ಬಾಳೆಹಣ್ಣು ತರ ಕೇಳಿ. ಬಾಳೆಹಣ್ಣ ನೀವು ನನಗೆ ಹೇಳಿದ್ರನ? ನಾ ಹೋಗಿಲ್ಲ. ನನ್ನ ಗೆಳೆಯ ಪಕ್ಯನ ಕಳ್ಸಿದ್ನ. ಕರಿಯ ಮಗನ. ಈಗ ಕರಿತೀನಿ ನೋಡ್ರಿ ಹೆಂಗ್ ಬರ್ತಾನವ. ಓ ಗೆಳೆಯ, ಜೀವದ ಗೆಳೆಯ, ನೀನು ಬಾ ಬೇಗ ಬಾರಯ್ಯ. ಬರ್ಲಿಲ್ಲಂದ್ರ ಇವರೆಲ್ಲರೂ ನಮಗ ಹೊಡಿತಾರಯ್ಯ. ಕುಚುಕು ಕುಚುಕು ಕುಚುಕು, ಏ ಕುಚುಕು ಕುಚುಕು ಕುಚುಕು, ನಾನು ಚಡ್ಡಿ ದೋಸ್ತಿ ಕಣ್ಣು ಕುಚುಕು, ಜೀವಕ್ಕಿನ್ನ ಜಾಸ್ತಿ ಕಣ್ಣು ಕುಚುಕು. ಓ ಗೆಳೆಯ, ಜೀವದ ಗೆಳೆಯ, ನಿಂಗು ಚಾಡ ಪಾಪಕ್ಕನು, ಪಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು. ಇಲ್ಲೇನ ಆರ್ಕೆಸ್ಟ್ರಾ ನಡೆದತ್ತ ನಮಗಣ. ನೋಡಿ ಮಿಮಿಕ್ರಿ ಅಷ್ಟೇ ತೆಗಲ್ಲ ಇವ. ಯಾಕ್ರಿ? ಏನ್ ನಡೆದತ್ತಿಲ್ಲ? ಎದಕ್ಕೆ ಕಳ್ಸಿದ್ರಿ ನಿನ್ನ? ಚೆನ್ನಪ್ಪ ಕೊಡ್ರಿ. ಏನು ಹೇಳ್ತಾರೆ ಬರ್ರಿ ಚೇರ್ಮನ್ ಸಾಹೇಬ್ರ. ನಾನು ಅಂಗಿ ಹಾಕೊಂಬರಕ್ ಹೋಗಿ ಹಂಗ ಬಂದಿದ್ಲ. ಅವ್ನ ವಿಷಯ ಗೊತ್ತಿಲ್ಲ ಸರ್. ಹೇಳಲ್ಲ, ಹಾಡ್ಕೊತ್ ನಿತ್ತಲ್ಲ. ಅವರು ಸಿಟ್ಟು ಗೆದ್ದದಕ್ಕೆ ಒಂದು ಕಾರಣ ಐತಿ. ಸ್ವಾಭಾವಿಕ. ಯಾಕಂದ್ರೆ ಅವ್ರಿಗೆ ಮಾಡಕ್ ಬೇರೆ ಉದ್ಯೋಗ ಇಲ್ಲ. ಮತ್ತೆ ಯಾರು ಬರೋದಾರನು? ಬರೋರದಾರಲ್ಲ. ಎಲ್ಲಿಂದ? ಅಲ್ಲಿ ಸೊಲ್ಲಾಪುರದಿಂದ. ಸೊಲ್ಲಾಪುರದಿಂದ? ಅಲ್ಲಿಂದ ಬರ್ಬೇಕು. ಟೈಮ್ ಹಾಕೋ ಮಾರಾಯ. ಏನ್ ಮಾಡುದೀಗ? ಏನ್ ನಡೆಸಿ ಮದ್ವಿ ಮಾತುಕತೆ ಎತ್ರಿ ಅಂದ. ಹಂಗಾರ ಹೇಳು ಮರ. ನಾವು ಬೇರೆ ತಿಳ್ಕೊಂಡಿದ್ವಿ. ಎತ್ರ ಎಂದು ಏನ್ ತಿಳ್ಕೊಳ್ಳ ನಾವು? ಅವರು ಸಿಟ್ಟು ಗೆದ್ದದಕ್ಕೊಂದು ಕಾರಣ ಐತಿ. ಯಾಕ? ಏನ್ ಹೇಳ್ತೀರಿ? ನನಗೆ ಗೊತ್ತಿಲ್ಲ. ರೇಷನ್ ಕಾರ್ಡ್ ಅವರು ಫೋಟೋ ಯಾಕೆ ಹೇಳಿದ್ರದಲ್ಲ, ಬಂದಿರಬೇಕು. ಅದಕ್ಕೆ ಫೋಟೋ ತೆಗ್ದ. ಏನ್ ಮಾಡುದು ಬಿಡ್ರಿ, ಬರೀ ಅಕ್ಕಿ ಗೋಧಿ ಅಷ್ಟ ಕೊಡ್ತಾರ. ತಗೊಂಡು ಏನು ಮಾಡುದು? ಮಿನಿಮಮ್ ಒಂದು 4 ಕೊಟ್ರ ಅನುಕೂಲಕ್ಕೆ. ಮಗ ಬರೀ ಕುಡ್ಯಾಕ ಸಾಯ್ತಾನ. ನನಗೆ ನಾನು ನಿನಗೆ ಮುಂಜಾನೆದ್ದು ಏನು ಹೇಳಿದ್ನಿ? ಏನ್ ಹೇಳಿದ್ರಿ? ನಿನಗೆ 50 ರೂಪಾಯಿ ಕೊಟ್ಟು ಏನು ಹೇಳಿದ್ನಿ? ಮನ್ಯಾಗ ಕಾರ್ಯ ಐತಿ, ಮತ್ತ ನಾಷ್ಟಾ ಮಾಡಕ್ಕೆ ಲೇಟ್ ಆಕೈತಿ, ಹೊರಗೆ ಹೋಗಿ ನಾಷ್ಟಾ ಮಾಡ್ಕೊಂಬಂತ 50 ರೂಪಾಯಿ ಕೊಟ್ಟಿವಿ. ಮಾಡ್ಕೊಂಬಂದ್ರಿ. ಮಗಣ, ಮನ್ಯಾಗ ಉಡಿ ತುಂಬ ಕಾರ್ಯ ಐತಿ ಅಂತ 50 ರೂಪಾಯಿ ಕೊಟ್ಟು ಬಾಳೆಹಣ್ಣು ತಗೊಂಬ ಅಂತ ಹೇಳಿದ್ದಿಲ್ಲ? ಅಯ್ಯೋ, ನೀವು ಅದಕ್ಕೆ ಕೊಟ್ರೇನು? ಮತ್ತೆ ನಾ ಡಬಲ್ 0 ಓಸಿ ಹಚ್ಚಿ ಬಂದ್ಬಿಟ್ಟು ನೋಡ್ರಿ. ಈಗ ಬಾಳೆಹಣ್ಣು ಇಲ್ಲ ಅನ್ನೋ ಸುದ್ದಿ ಚೇರ್ಮನ್ರು ಗೊತ್ತಾದ್ರೆ ಮೊದಲು ಓಡಿ ಬರ್ತಾನ. ನಿಮ್ಮ ಕಾರ್ಯಕ್ರಮ ಬಾಳೆಹಣ್ಣು ಬೇಕೇನೆ? ಮತ್ತೆ ಒಂದು 5 ಟೊಮೆಟೊ ಹಣ್ಣು ಉಡಿಯಾಗಿ ಇಟ್ಬಿಡ್ರಿ. ಅದನ್ನ ನಡೆಯಂಗಿಲ್ಲ ಮಗನ. ಬಾಳೆಹಣ್ಣು ಅಂದ್ರೆ ಬಾಳೆಹಣ್ಣ ಬೇಕ. ಬಾಳೆಹಣ್ಣು ಅಂದ್ರೆ ಬಾಳೆಹಣ್ಣ ಬೇಕು. ಒಂದು ಕೆಲಸ ಮಾಡಿ. ಏನು? ಒಂದು ಪೆನ್ನು ಹಾಳಿತು. 5 ಬಾಳೆಹಣ್ಣು ಉಡಿಯಲ್ಲಿ ಇಡಲಾಗಿದೆ ಅಂತೇಳಿ ಚೀಟಿ ಆಗಬಾರ್ದು, ಉಡಿಯಾಗಿ ಇಟ್ಬಿಡ್ರಿ. ಎಷ್ಟು ಸರಳ ಬಗೆಹರಿಸಿಬಿಟ್ಟಿರಲಿ. ಎಲ್ಲ ಹಿಂಗ ನಮ್ಮ. ನಿನ್ನ ಪಗಾರ ಎಂದಾಗತ್ತ? 4ನೇ ತಾರೀಕು. ನೀ ಪಗಾರಕ್ಕಂತ ಹೋಗಿಲ್ಲ? 15. ಅವಾಗ ಒಂದ ಬಿಳಿ ಹಾಳ್ಯಾಗ ಫಕೀರನಿಗೆ 15,000 ಕೊಡಲಾಗಿದೆ ಅಂತ ಹೇಳಿ ಬರ್ದ ಕಿಚ್ಚದಾಗ ಇಟ್ರಿ ಹೆಂಗಾಕತ್ತ? ಮತ್ತೇನು ಮನ್ಯಾಗ ಹೆಂಡ್ರಿಗೇನ ಉದ್ಲಾಡ್ಕೊಂಡು ಅದು ಬ್ಯಾರಿನ ಅದು ಹಂಗಾಗತ್ತ. ಬಾಳೆಹಣ್ಣು ಸುದ್ದಿ ಕೇಳಿಲ್ಲ ನೀವು? ಯಾಕೆ ಏನತ್ತ? ಮ್ಯಾಲಿನ ನೋಡ್ಯಾಕ ಸಿಕ್ಕಾಪಟ್ಟಿ ಮಳಿ. ಅಲ್ಲೆಲ್ಲ ಪುಣ್ಯ ಅಂತಾರಪ್ಪ. ಮತ್ತೇನು ನಾವು ಪಾಪಿಗೆ ನನ್ನ ಮಕ್ಕಳೇನು? ಅದನ್ನೇ ನಾವು ಬಾಯ್ ಬಿಟ್ಟು ಹೇಳ್ಬೇಕೇನು? ಅದಕ್ಕೆ ಅಂತೀನಿ. ನಾವು ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕೇನು? ಅಲ್ಲೆಲ್ಲ ಮ್ಯಾಗಿನ ನೋಡ್ಯಾಗ ಮಳಿ ಆಗಿ ಬುಟ್ಟಿ ಬಾಳೆಹಣ್ಣು ಮಾರು ಮೂದಿಕಿ 3 ಮಂದಿ ಹರ್ಕೊಂಡು
ಹೇಳಿ ಇದು ಗಿಡದಂತ ಹರಿಯಂಗಿಲ್ಲ ಇದನ್ನ ಹಣ್ಣ ಅಲ್ಲೇ ಶಪ್ಪಿ ಸುಡುದ ತಿಂದ ಮತ್ತೆ ಶಪ್ಪಿ ಮುಚ್ಚಿ ಬಂದ್ಬಿಡ್ದ ಮತ್ತೆ ಮುಂಜಾನೆ ಹಣ್ಣು ರೆಡಿ ತೋರ್ 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 ಅಂತ ವಯಸ್ಸಿಟ್ಟಣ್ಣ ಇದು ಇದು ಒಂದ ನಡೆಯಂಗಿಲ್ಲ ಮಗನ ಇಂತ ಒಯ್ದು ಬೇಕು ಇದನ್ನ 5 ಸಲ ಇಡು ಹಂಗ ನಡೆಯಂಗಿಲ್ಲ ಮಗನ 5 ಬಾಳೆಹಣ್ಣು ಅಂದ್ರ 5 ಬಾಳೆಹಣ್ಣ ಬೇಕು 5 ಬಾಳೆಹಣ್ಣು ಬೇಕು ಅದನ್ನ 5 ಸಲ ಕಟ್ ಮಾಡಿ ಇಟ್ಟು ಬಿಡ್ರಿ ಬಾಳೆಹಣ್ಣು ಆಗುದಿಲ್ಲ ಪಚ್ಚಡಕತ್ತದ ಇಟ್ರ ಬಾಳೆಹಣ್ಣು ಇಟ್ಟಾರಂತ ಆಗ್ಬೇಕು ಅದೆಲ್ಲ ನಡೆಯಂಗಿಲ್ಲ ನನಗ್ ಗೊತ್ತಿಲ್ಲನ ತೆಗಿ ಮಗನ ಎರಡು ಸಿಕ್ಕಾವ ಗೊತ್ತಿಲ್ಲ ಎರಡು ಇದ್ದ ಮೇಲೆ ಇನ್ನೊಂದಿರಬೇಕು ತೆಗಿ ಮೂರ್ ಇದ್ದ ಮೇಲೆ ಇನ್ನೊಂದಿರಬೇಕ ಕಳ್ಳ ತೆಗಿ ಕಳ್ಳ 5 ಆದ್ರೂ ಹಾಳಾಗಿ ಹೋಗಿ 5 ಹೆಂಗಾಕವ್ಲಿ 1 2 5 4 ನೀ ಮುಂದಿಂದ ಬರಾಕತ್ತೀವಿ ಮಗನ ಹಿಂದಿಂದ ಬರಾಕತ್ತಿ ಓ 1 2 5 4 ಮತ್ತು ಹಂಗ ಬರಾಕತ್ತಿ ಮಗನ ನೀ ನಿಮ್ಮ ಲೆಕ್ಕ ಬರಂಗಿಲ್ಲ ಬಿಡ ಸಾಲಿ ಹೋದ್ರ ಲೆಕ್ಕ ಸಾಲಿನ ಕಲ್ತಿರ ಲೆಕ್ಕ ಹಂಗ ಬರುತ್ತೆ ನಿನಗೆ ಕೈ ಒಟ್ಟ ಇದೆಷ್ಟು 1 1 1 2 2 2 4 4 1 5 ನಾವೇನು ಮುಂದಾಗುದಲ್ಪ ಲೆಕ್ಕದಾಗ ಭಾಳ ಕರೆಕ್ಟ್ ಮನುಷ್ಯನ ಏ ನಿನ್ನ ಬಾಯ ಐತಿ ಲೆಕ್ಕ ಮಗನ ಇದು ಬರವಲ್ಲ ಏ ಮಾಸ್ತರ್ ಇನ್ನೊಂದು ಸಾಲಿ ಕಲಿಸ್ಲಿ ಇದನ್ನ ನಾನು ವಿಚಿತ್ರ ಕಲಿಯಾಕತ್ತೀನಿ ನಾ ಇದನ್ನ ತಿಳಿಲಿಲ್ಲ ಏ ತಾ ಚಂದಾಗಿ ನೋಡ್ರಿ ಹಿಡ್ಕೋರಿ 1 1 1 1 2 2 2 4 4 1 5 ಮ್ಯಾಲ ಐತದ ಲೆಕ್ಕ ಏ ಮಗನ ನೀನು ಬಾಯಾಗ ಐತಿ ಬರವಲ್ದ ಮಗನ ತೆಗಿ ನನಗ್ ಗೊತ್ತಿಲ್ಲ ನಿಂದ ಊಟ ಗಂಡ ನಿಂತಿಗೆ ಬೇಕು ಊಟ ಗಂಡ ನಿಂತಿಗೆ ಏ ನಿಮ್ಮ ರೊಕ್ಕದಾಗ ನಿಮ್ ತಣಿಸ್ರು ನಮ್ಮ ರೊಕ್ಕದಾಗ ಯಾಕ ಆದ್ರ ಬೆಳಗಿಲ್ರಿ ಬೇಕಾಗಿ ಊಟ ಬೇಕಾ ಕೇಳ ಕರಿ ಕರಿ ಅಂಗಿ ಹಾಕಿ ಕಣ್ಣ ಎದ್ರ ಬರತಿ ಎಲ್ಲಿ ಹೋದ್ರು ಅಡ್ಡವಂತ ಅಲ್ಲಿ ಬಂದ ನಿಂದ್ರತಿ ಮುಂದ್ ಬ್ಯಾಡ್ತವ್ರ ನೀವು ಅದಿರಿ ಪಾಪ ನಿಮ್ಗೆ ಅಸಹ್ಯ ಮಾಡಂಗಿಲ್ಲ ತೆಗಿ ಒಂದೊಂದೈತೆ ಏಪ್ಪ ಅವನ ಬಾಳೆಹಣ್ಣು ಬ್ಯಾಸರಾಗಿ ಕೀಸ್ ಹಿಡಿದ್ರ ನನಗ ಅವನ ಬಾಳೆಹಣ್ಣು ಒಟ್ಟಟ್ಟ ಬ್ಯಾಡ ಏನಾರ ಮಾಡ್ಕೊರಿ ಏ ಮಗನ ನಿಮ್ಮ ರೊಕ್ಕದಾಗ ನೀವ್ ತಿನ್ನಿಸ್ರಿ ಬಾಯ ನಮ್ಮ ರೊಕ್ಕದಾಗ ಹಾಕ್ಲಿ ಯಾರು ಅದ್ರೇನ್ರಿ ಒಟ್ಟು ಹಣ್ಣು ಬೇಕಂದ್ರೆ ಹಣ್ಣು ಬೇಕು ಏ ಅದ ಹಂಗಿಲ್ಲ ನಡೆಯಂಗಿಲ್ಲ ಮಗನ ನಿಮ್ದ ನಮ್ಗ ತಾ ಮಗನ ನನ್ಗೆ ಗೊತ್ತಿಲ್ಲ ತಾ ನಮ್ಮನ್ನ ಸುಡ್ತತಿಲೇ ಅದ ಅದ ಕಗ್ಗೈತ್ಲಿ ಹಣ್ಣಾಗ್ಲಿ ಅಂತ ಅಲ್ಲಿ ಇಟ್ಟಿದ್ನ ತೋರಿ ಪಾರಿ ಎಲ್ಲಿಡುವೆ ನೀ ನಿನಗಾಗಿ ತಂದಿರುವೆ ಕಗಬಾಳಿ ಹಣ್ಣೆ ಪಾರಿ ಎಲ್ಲಿರುವೆ ನೀ ನಿನಗಾಗಿ ತಂದಿರುವೆ ಕಗಬಾಳಿ ಹಣ್ಣೆ ಬಾಯಪ್ಪ ನಿನ್ನ ಹಣ್ಣಿ ಬೇರೆ ನನಗೆ ಗೊತ್ತಿಲ್ಲ ಪಾರಿ ಅಂತ ನಿನ್ನ ಮದುವೆ ಆಗಿತ್ತಾನ ಮತ್ತ ನೀವು ರಾಂಡಿ ಮುಂಡೆ ಮದುವೆ ಆಗೇ ಇಲ್ಲ ಹೆಂಗ ರಾಂಡಿ ಮುಂಡಕ್ಕಿಲ್ಲ ಮದುವೆ ಆಗ್ಲಿಲ್ಲ ಅಂದ್ರೆ ರಾಂಡಿ ಮುಂಡೆ ಇದ್ದಂಗೆ ಇಲ್ಲ ಇನ್ನ ನನ್ನ ಮದುವೆನ ಆಗಿಲ್ಲ ನಾ ಇಡ್ತೀನಿ ನೋಡ್ಕೋತೀನಿ ಅಂದ್ರೆ ಎಲ್ಲಿ ಎಲ್ಲಿಡ್ಲಿ ಎಲ್ಲಿಡಲಿ ಈಗೇನ್ ನೀವು ಇದನ್ನ ಮಾಡ್ತೀನಿ ಅಂದಿಲ್ಲ ಇದನ್ನ ನಾ ಮಾಡಕ್ ಹೋಗಿದ್ದೆ ನಾ ಇಡವ ಪಕ್ಯಾ ದೋಸ್ತಿ ಕೆಡತೈತಿ ನಾ ನೋಡ್ಬೇ ಎಷ್ಟು ದಿಮಾಕ್ ಮಾಡಕತ್ತ ನಾ ಇಡ್ತೀನಿ ಅಂದ್ರ ನಾ ಇಡವ ಅಣ್ಣ ನೀ ಬರಬರಿ ಇಟ್ಟಿದ್ರ ನನ್ನ ಬಾಳೆ ಯಾಕಿಂಗ ಬಾಳೆಹಣ್ಣು ಇಡಾಕ್ ಹೊಂಟೆ ಬಾಳೆಹಣ್ಣು ಮುಸುಡಿ ಅವನ ಚನ್ನಪ್ಪ ಗೌಡ್ರ ಯಪ್ಪ ಆಕಿ ಕಟ್ಕೊಳಕ್ ಎಂತ ಕರ್ಮ ಮಾಡಿರ್ಬೇಕಪ್ಪ ನಿನ್ನ ಅಂತೀನಿ ನಾನು
ಪಾರಿ ಎಲ್ಲಿಡಲಿ ಅಂತ ಪಾರಿ ಪಾರಿ ಮುಸುಡಿದ ಬೇಸರು ಹೋದ್ರದ ಮತ್ತ ನಾ ಹೆಸರು ಇಟ್ಟಿಲ್ಲ. ನೀ ಏಸರ ಇಟ್ಟಿಯ ಈಗ ನೀನ್ ಮುಟ್ಟು ಇಟ್ಕೋಬೇಕು ಹಂಗ ಇಡ್ತೀನಿ ಮಗಳ ಸಾಯಿಲ್ ಬಾಳೆಹಣ್ಣ ನಾ ಹೆಂಗ್ ನಿಮ್ದು ಆಗ್ಯದನ ಇಲ್ಲ ಏನದು ನಾ ಕೇಳೇ ಇಲ್ಲ ಮದುವೆ ಆಗಿಲ್ಲ ಹೌದಿಲ್ಲ ನಿಮ್ಗೆ ಇಡಾಕ್ ಬರಂಗಿಲ್ಲ ಹಂಗಾದ್ರ ಆಟ ಆಡ್ತೀರ ಅದ್ರ ಜೋಡಿ ಸೇರಿ ಎಲ್ಲಾರು ಹೆಂಗ್ ಇಡ್ತೀನಿ ಬರೋಬ್ಬರಿ ಕಣ್ ತಕೊಂಡ್ ನೋಡ್ರಿ ಈಗ ಪಕ್ಕ ಏನ ಇಬ್ಬರು ಜಗಳ ಮೂರನೇದವ್ ಲಾಭ ಆತ್ ನೋಡ್ಲಿ ಇದು. ಅಲ್ಲ ಅವ್ರವ್ರು ಇಟ್ಕೊಳ್ಳೋರು ನಮ್ಮನ್ಯಾಗ ಕರ್ಸ್ಬೇಕು ಮಾರ. ಆದ್ರೂ ನಿನ್ನ ಏನಂತಿ ಗಣ ಸಿಟ್ನಾಕಿ ಪೈಕಿ ಹಿಂಗಾಗಿ ಜರ ಅದು ಅರ್ಸಕ್ ಹೋಗ್ತಾರ ಇವ್ರು ಎಲ್ಲಾರ ಹಿಂಗಾಗಿ ಸ್ವಗರಾಕತ್ರ ಓಯಪ್ಪ ಚುಪ್ಪಲೆ ಸುಚ್ಚಾಪಲೆ. ಅಲ್ರಿ ವೀರಮ್ಮನವ್ರ ಕನ್ಯಾ ಪರೀಕ್ಷಾಕ್ ಭೀಮೇಶ್ ಅಂತ ಅಷ್ಟ ಕುಂದ್ರಿಸಿದ್ರಿ ಮತ್ತ ನಮ್ಮ ಚೆನ್ನಪ್ಪ ಕೂಡ ನೆತ್ತಿ ಕುಂದ್ರಸಲಿಲ್ಲ. ಬ್ಯಾಡ್ರಪ್ಪ ಅಲ್ಲ ನಾವು ಮದುವೆ ಆಗೋ ಹುಡುಗಿನ ಅಲ್ಲೇ ಅವ್ರ ಸಾಲಿ ಗುಡಿಯಾಗ ನೋಡಿ ಮೆಚ್ಚಿ ಪಾಸ್ ಮಾಡಿ ಬಂದಿವಿ. ನೀವೇನ್ ನೋಡೋದು ಬೇಕಾಗಿಲ್ಲ ನಡ್ರಿ ಹಾ ಚಪ್ಪಚ್ಚರಮ್ಮ ಅಲ್ಲೇನ್ ನೋಡಿನಿ ದಿಲ್ಲೇ ನೋಡಿನಿ ಅಂದ್ರ ಇಲ್ಲಿ ದೊಡ್ಡವ್ರು ಎದಕ್ ಬಂದಾರ ಅವ್ರು? ಎದಕ್ ಬಂದಾರ ಇಲ್ಲಿ ಎದಕ್ ಬಂದಾರ ಯಾರಿಗ್ ಗೊತ್ತ? ಚೇರ್ಮನ್ ಇಲ್ಲಿ ಎದಕ್ ಬಂದಾರ ತಗೊಂಡಿ ಹರ್ಯಾಕ್ ಬಂದಾರ ಅವ್ರ ಇಲ್ಲಿ ತೋರ್ಸ್ಬೇಕಾಕತಿ ಇಲ್ಲಿ ತೋರಿಸಿದ್ರೆ ಏನಕತ್ತಿ ತೋರಿಸ್ಲಿಲ್ಲ ಅಂದ್ರೆ ಏನ ಉದಾಹರಣೆಪ್ಪ. ಈಗ ನೀ ಮಾಡ್ಕೊಳ್ಳೋ ಹುಡುಗಿನ ಯಾರಿಗೂ ತೋರಿಸಿಲ್ಲ ಅಂತ ತಿಳ್ಕೊ. ಹಾ ನಾಳೆ ಮಣಿ ಅದ್ನಿಂದ ಜಗಳ ಬುರ್ಸೋದಪ್ಪ. ಇಲ್ಲಪ್ಪ ನನ್ನ ಹೆಂಡತಿ ಜೋಡಿ ಒಟ್ಟ ಜಗಳ ಮಾಡಂಗಿಲ್ಲಪ್ಪ. ನಾ ಭಾಳ ಪ್ರೀತಿಯಿಂದ ಇರ್ತೀನಪ್ಪ. ಗೊತ್ತಪ್ಪ ಒಂದ್ 2 ದಿವಸ ಹಂಗಪ್ಪ 3ನೇ ದಿವಸಕ್ಕ ಕೈಯಾಗ ಕಾಲ್ ಮರಿ ಬರ್ತಾವೆ. ಕೇಳ್ಬೇಕು ಅನುಭವಸ್ರ ಮಾತು ಕೇಳ್ಬೇಕು. ಹಾ ಈಗ ನೀ ಮದುವೆ ಆಡಿ ಹುಡುಗಿನ ಯಾರಿಗೂ ತೋರಿಸ್ಲಿ ಅಂತ ತಿಳ್ಕೊ. ಹಾ ಹೌದಾ? ನಾಳೆ ಅಕಸ್ಮಾತ್ ಆಕಿ ಉರ್ಲ್ ಹಾಕೊಂಡು ಸಾತ್ಲು ಅಂತ ಲೇ ಮಾತ್ರಿ ಇದು ಮಾತಿಗೆ ಹಾ ಹಾ ಅಕಸ್ಮಾತ್ ಆಕಿ ಸುಟ್ಟುಕೊಂಡು ಸಾತ್ಲು ಅಂತ ಮಾತ್ರಿ ಇದು ಇವು ಮಾತಿಗೆ ಅಕಸ್ಮಾತ್ ಆಕಿ ಕರೆಂಟ್ ಹೊಡೆದ ಸಾತ್ಲು ನೀ ಏನೂ ಹಾಕಿಲ್ಲ ಇವತ್ತು ನನ್ನ ಕೈಯಾಗ. ಮಾತ್ರಿ ಇದು ಇವು ಹಸು ಮಾತ ಹಾ. ಹಾ ಹಾ ಹಿಂಗ ಬೀದಿ ಹಣ ಆಗಿಬಿಡ್ದತೆ. ಪಂಚಾಯತಿ ಅವ್ರ ಮುನ್ಸಿಪಾಲ್ಟಿ ಅವರು ಬಂದು ಬೀದಿ ಹಣ ಆಯ್ತ ತಿಳ್ಕೊಂಡು ಟಾಂಗದ ಹಾಕೊಂಡು ಓದ್ಬಿಡ್ತಾರೆ. ಅಕಸ್ಮಾತ್ ನೀ ಮಾಡ್ಕೊಳ್ಳೋ ಹುಡುಗಿನ 4 ಮಂದಿಗೆ ತೋರಿಸಿದ್ದಿ ಅಂತ ತಿಳ್ಕೊ. ಮಾತ್ 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 ಹಾ. ಅಕಸ್ಮಾತ್ ನೀನ್ ಹೆಂಡತಿ ಉರ್ಲಾಕೊಂಡು ಸತ್ಲು ಮಾತ್ ಮಾತ್ ಮನ್ಯಾಗ ಬಿದ್ದು ಸಾತ್ಲು ಮಾತ್ ಮಾತ್ ಸಾತ್ಲು ಮಾತ್ ಮಾತ್ ಹೊಡೆದ ಏ ಸಾತ್ಲು. ಇನ್ನ ನನ್ನ ಮದುವೆ ಆಗಿಲ್ಲ ಆಗ 4 ಸಲ ಕೊಲ್ಲಾಕತ್ತೀನಿ ನಾನು ನಿನ್ನವನು ಶುಭ ಕಾರ್ಯ ಹಿಡ್ದ ತಪ್ಸಕ್ಕ ನನ್ನ ಮಗನ ಯಾರು ಕರ್ಕೊಂಬರ್ತೀರಿ ಇವನ? ಬ್ಯಾನ್ ಹತ್ತಿ ಬರ್ತಾನ್ರಿ ಹಂಗ. ಏನ್ ನಡ್ದತ್ತಿಲ್ಲ ಸತ್ತಾರ ಊರ್ಲಾಕೊಂಡಾರ ಇಂಥವ್ ಮಾತಾಡ್ಬೇಕಂದ್ರೆ ಚಲೋ ಮಾತಾಡ್ಬೇಕು. ಒಂದ್ರ ನಡೆ ಒಂದರ ತಳ ಕೈ ಮಾಡಬೇಡದನ ಕೈನ ಕಡ್ದನ ಪಕ್ಯ ಓಯಪ್ಪ ಕಪ್ಪಲೆ ಚೊಪ್ಪಲೆ ಸುಚ್ಚಾಪ್ಲೆ. ಏ ಭೀಮೇಶ ನಿನ್ ಹೆಂಡತಿಗಳಿಗೆ ಏನಾರ ಕೇಳುವಂಗಿದ್ರೆ ಕೇಳು. ಒಟ್ಟ ನೀ ಎಂದಾರ ಶಾನೆ ಹಾಕಿ ಅದನ್ನ ಹೇಳ. ಯಾಕನ ಈಸೋಕೊಂದು ಮಂದಿ ಕುಂತಾರ ಅವ್ರ ಮುಂದೆ ಅಂತ ಮಾಡ್ತಿಲ್ಲ. ಅವ್ರು ಏನ್ ತಿಳ್ಕೊತಾರ? ಯಾಕನ್ ಏನಾಯ್ತು ಈಗ? ಅಲ್ಲ ತಮ್ಮನ ಈ ನಮನಿ ಕೆಮ್ಮಾಕತ್ತಾನಂದ್ರ ತಮ್ಮಗ ಟಿವಿ ಐತಿ ಅಂತಾರ. ಸ್ವಾಭಾವಿಕ ಸರಳ ಅಂತಾರ. ಮತ್ತ ತಮ್ಮಗ ಟಿವಿ ಐತಿಂದು ಇನ್ನು ನಿಮ್ಮ ಅಣ್ಣ ನನಗ ಅಸ್ತಮಾ ಐತಿ ಅಂತ. ಹೌದು ಮತ್ತ ತಮ್ಮಗ ಟಿವಿ ಐತಂತಾರ, ಅಣ್ಣಗ ಅಸ್ತಮಾ ಐತಿ ಅಂತಾರ. ಮತ್ತ ನಾನ್ ನಿಮ್ ಜೋಡಿ ಇರ್ತನಲ್ಲ ದೋಸ್ತ್ ನನಗೆ ಕ್ಯಾನ್ಸರ್ ಐತಿ ಅಂತಾರ. ಮತ್ತ ನನ್ನ ಜೋಡಿ ಕಂಟಿನ್ಯೂಟಿ ಅಡ್ಡಾಡೋ ಚೇರ್ಮಣ್ಣ ಅವಂಗ ಏ ಯಪ್ಪ. ಇಲ್ಲ ಏನಿಲ್ಲ ಹೇಳಾಕತ್ತೀನಿ. ಆದ್ರೂ ಚೇರ್ಮನ್ರನ್ನ ಬಿಟ್ಟು ದೂರ ಕುಂದ್ರಿಪ್ಪ. ಓಯಪ್ಪ ಚೊಪ್ಪಲೆ ಸುಚಾಪ್ಲೆ ಕೇಳು ಭೀಮೇಶ. ಹಾ ನಿಮ್ಮ ಹೆಸರೇನು? ಯಾಕೆ ಗೊತ್ತಿಲ್ಲ? ಸಣ್ಣ ಹಾಕಿದಾಗಲ್ಲ ಬಾರೆ ಗೋಲಿ ಗುಂಡ ಆಡೋನು ಅಂತಿದ್ದೆ. ಈಗ ದೊಡ್ಡದಾಗಿ ಕೇಳಾಕತ್ತಾನ
ನಿನ್ನ ಹೆಸರು ಏನು ಅಂತ ಹಂಗೆ ಕೇಳಬಾರ್ದಾಗಿತ್ತಮ್ಮ ನೀ ಲಲಿತಾ ನಿನ್ನ ಹೆಸರು ಏನು ಅಂತ ಕೇಳ್ಬೇಕಾಗಿತ್ತು. ಹಾ ಅವ್ರೇನು ಬೇರೆದವ್ರನ ಅವ್ರೇನು ಮಂಗ್ಯಾನ ಮಕ್ಕಳನ ಹಾ ಅಲ್ಲ ಮಾವನ ಮಕ್ಕಳು ಅಂತ ಹೇಳಕ್ ಹಂಗಾನೆ ತಲಿ ಅವ್ ಹಂಗಿಲ್ಲ, ಸ್ವಲ್ಪ ವೆರೈಟಿ ಇರ್ತಾವ, ಹೆಂಗ ಚೇಂಜ್ ಆಕ್ಕಾವ. ನೋಡ್ರಿ ಉದಾಹರಣೆಪ್ಪ, ಸಣ್ಣಾಗಿದ್ದಾಗ ತವ್ರ ಮನ್ಯಾಗ ಹಾ ಕಲ್ಲವ್ವ ಅಂತ ಇರ್ತದ. ನಾಳಕಿ ದೊಡ್ಡಕ್ಕೆ ಗಂಡು ಮನಿಗೆ ಹೋದಿಂದ ಗಂಡು ಮನ್ಯಾಗ ಏನಂತಾರ ಗೊತ್ತೇನ, ಕಲ್ಲಿ 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 ಅಂತ. ಮತ್ತ ಮಲ್ಲವ್ವ ಅಂತ ಇರ್ತದಪ್ಪ ಹೆಸರು. ಆಕಿ ಗಂಡನ ಮನಿಗೆ ಹೋದಾಗ ಗಂಡ ಪ್ರೀತಿಯಿಂದ ಮಲ್ಲಿ 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 ಅಂತ ಓದಿರ್ತಾನ. ಹೌದಲ್ಲ? ಮತ್ತೆ ಹೌದು. ಮತ್ತೀಗ ನನ್ನ ಹೆಂಡತಿ ಹೆಸರು ಏನ್ರಿಪ್ಪ? ಎಲ್ಲವ ಹಾ, ಮತ್ ನಾ ಹೆಂಗ್ ಓದಿರ್ತನು? ಹೆಂಗ್ ಓದಿರ್ತಿ? ಎಲ್ಲಿ ಏ ಎಲ್ಲಿ ಎಲ್ಲಿ ಹಿಂಗ ಓದಿರ್ತಿರ್ಲಿಲ್ಲ. ಹಾ, ಉದಾಹರಣೆಗ ತುಳಸಿ ಎತ್ತಿರ್ತದಪ್ಪ. ಹಾ ನಾಳಕ್ಕೆ ಗಂಡು ಮನೆಗೆ ಹಾದಿಂದ ಗಪ್ಪಲೆ ಸುಪ್ಪಲೆ ಸುಚ್ಚಪ್ಪಲೆ. ಕೇಳೋ ಭೀಮೇಶ. ಹಾ, ನಿಮ್ಮ ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ಈ ಸರ SSLC ಕೂಡಲಿದ್ದೇನೆ. ಕೂತಾಳತ್ಲಿ ಅವೆಲ್ಲ ಇದ್ರಾನು ಕಾಲಿಸಾಗ ಕುಂದ್ರದವು, ಏಸಲ್ಲಿ ಕುಂದಿರ್ತಾವ ಹೇಳ್ತಾವ ಅಂತ ಏನ್ ಮಾಡೋದಿ ನೀನು? ನಂಗೆ ಕನ್ಯಾ ಪರೀಕ್ಷೆ ಬೇಡ, ಏನು ಬೇಡ, ನಡೀತನ. ಏನಾತ ಏನಾತ ಮತ್ತೆ ಹಿಂಗ್ಯಾಕೆ ಮಾಡಕತ್ತೀರಿ ನೀವು? ಏ ಮರ ಹಂಗಂತಿ ಬಾರೋ ಮರ ಮತ್ ಒಳಗೆ ಹೋಗಿ ಕಾಲು ಕಲಂಗೌಡ್ರ, ನಿಮಗೆ ಬುದ್ಧಿಗೆ ಜಾಯ್ತಿಲ್ಲ ನಿಮ್ಗ. ನೀವು ಹಂಗ ಮಾಡ್ತೀರಿ ಬಿಡ್ರಿ. ಪಾಪ ಅದು ಸಣ್ಣ ಕೂಸ ಐತೆ ನಾನು ಅದಕ್ಕೆ ಬಾಯಿ ಬಂದಾಗ ಮಾತಾಡ್ತೀರಿ. ನಾನ್ ನಡೀತೀನಿ. ಇಲ್ಲಿ ನೋಡ್ರಿ ದುಡ್ಡು ಕರೆ ಮಾಡ್ರಿ, ನೋ ಬೈಗಾರ ಸುಂಬರಿ. ಬಾ ಹಂಗಂತಿ ಬಾ ಒಳಗೆ ಹೋಗಿ ಕಾಲು ಹಿಡ್ಕೋತಿ ಬಾ. ಏನಾತ ಏನಾತ ಹೇಳಿ ಮತ್ತೆ ನೀವು ನಡ್ಬರಕ್ಕೆ ಕಾಡು ಬರತ್ತೆ. ಏ ನಡ್ಬರ್ಕ್ ಯಾಕೆ ಬರ್ತಿಲ್ಲ? ಏ ಇನ್ನೊಮ್ಮೆ ಇವ್ ನಡ್ಬರ್ಕ್ ಬಂದಂದ್ರ ಏನ ಇವನು ಗುಮ್ಮಿ ಬಿಡ್ನಿ. ಏ ನನಗೆ ಬರ್ತಿಲ್ಲ ನೀವು. ಮತ್ತೆ ಲಾಸ್ಟಿಗುಳ್ಯಾವ ನೀನು ಮತ್ತೆ ಹಾ, ಟಂಗ್ ಶಬ್ದದ ಅರ್ಥವೇನು? TONGUE ಟಂಗ್. ಆ ಹುಡುಗಿಗೆ ಕೇಳುದು ಕೇಳ್ತಾನ, ಕೇಳಾರ್ದು ಕೇಳ್ತಾನ. ಟಂಗು ಶಬ್ದ ಮಾಡುತ್ತೇನು ಅಂತ ಕೇಳ್ತಾನ. ಆ ಹುಡುಗಿ ಟಿಂಗ್ ಟಂಗ್ ಟುಂಗ್ ಅಂತ. ಅದನ್ನೇನು ಗುಡ್ಡದ ಮ್ಯಾಗಿಂದ ಉಳಿಸ್ತೇನೆ ಅದನ್ನ. ಅದು ಭಕ್ತನ ತೊಮ್ಮೆ ಅದ. ಏ ನಿಮ್ಮ ತಲಿ, ಆಕಿ ಹೊರಗಿನ ಪ್ರಪಂಚದ ಜ್ಞಾನ ಇಲ್ಲ. ಎಲ್ಲಿ ದಾನೈತೆ? ಹೋಗಿ ತೆಂಗಿನಕಾಯಿ ದಾರ್ನಿ ಕೇಳ್ತಾನ ನಾವು. ತೆಂಗಿನಕಾಯಿ ದಾರ್ನಿಕಾಯಿ ಇದನವ? ಹೌದು. ಮತ್ತ ಅವು ಸೈಜ್ ಮೇಲೆ ಹೋಗ್ತಾವ ಇತ್ತಿತ್ತ. ಹೆಂಗ? ಈಗ ಉದಾಹರಣೆಪ್ಪ, ಈ ಅಳತಿ ಇತ್ತ ತಿಳ್ಕೊಂಡು ಯಾವ್ಲಿ ಎಳೀರ್ 20, 25. ಇನ್ನ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಮೀಡಿಯಂ ಇರ್ತತ್ತ. ಅದ್ಯಾವುದು? ದೇವ್ರಿಗೆ ಕೊಡುದು ಕೊಬ್ಬರಿ. ಹಾ, ಕೊಬ್ಬರಿ. ಅದು 30, 35. ಹಾ. ಮತ್ತ ಇಷ್ಟಿಷ್ಟ ಇರ್ತಾವ ನೋಡಿ ಅವ್ಯಾವು? ಗಿಟ್ಟಕ್ರಿ. ಓ ಅವು 50, 55. ಹೆಂಗ್ ಸಣ್ಣ ಹಂಗ ರೇಟ್ ಜಾಸ್ತಿ. ಅವು ಕಿಲೋ ಗಂಟ್ಲೆ ತಗೊಳ್ದು ಕೇಳೋದು ಕೇಳ್ಬೇಕಪ್ಪ. ಅಲ್ಲ ಕೇಳೋದಕ್ಕೆ ಹಾ ನ್ಯಾಯವಾಗಿ ಕೇಳಿ ಇಂಥವೆಲ್ಲ ಕೇಳಿವ ನ್ಯಾಯ. ತೆಂಗಿನಕಾಯಿ ದಾರ್ನಿ ಕೇಳ್ದ ನಾವ. ಅವನ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ರಿ. ನಾವು ಇಂಗ್ಲಿಷ್ನಾಗ ಟಂಗ್ ಅಂದ್ರ ಕನ್ನಡದಾಗ ನಾಲಿಗೆ ಅಂತ. ನಮಗ್ ಗೊತ್ತಿತ್ತದ, ನಿಮಗ್ ಗೊತ್ತೈತಿಲ್ಲ ಅಂದ ಮಾಡಿದ್ನು. ಟಂಗ್ ಅಂದ್ರ ನಾಲಿಗೆ. ಮತ್ತ ಚೂರ್ಮನ್ರಿ ಟಿಂಗ್ ಅಂದ್ರ ನಿಮ್ಮ ಅವನ್ ತಲೆ. ಇದು ಗೊತ್ತಿತ್ತ? ಯಾವುದು? ಟಿಂಗ್ ಅಂದ್ರ ಹಾ ಇವ್ರ ಅವ್ನ್ ತಿಳಿಯತ್ತ. ಟಂಗ್ ನಿಮ್ಗಿಬ್ಬರಿಗೂ ಗೊತ್ತಿಲ್ಲ ಮಕ್ಕಳ ಅದನ್ನ. ಟಂಗ್ ಅಂದ್ರ ನ್ಯಾಲ್ಗಿ, ಟಿಂಗ್ ಅಂದ್ರ ಕಿರ್ನ್ಯಾಲ್ಗಿ ಅಲ್ಲೇ ಮ್ಯಾಗಿರ್ತದ ಗಂಟಿ. ಅಂಗನವಾಡ್ಯಾಗ ಸಾಲಿ ಕಲ್ತಿಲ್ಲ. ಓಯಪ್ಪ ಗಪ್ಪಲೆ ಚುಪ್ಪಲೆ ಸುಚ್ಚಪ್ಲೆ ಶಿಚ್ಚಪ್. ಕೇಳೋ ಭೀಮೇಶ. ಹಾ, ಲೈಟ್ ಶಬ್ದದ ಅರ್ಥವೇನು? ಪ್ರಕಾಶ ಅಂತ ಒಂದು ಅರ್ಥ ಆಗುತ್ತೆ, ಹಗುರ ಅಂತ ಇನ್ನೊಂದು ಅರ್ಥ ಆಗುತ್ತೆ. ದೇವ್ರಾನು ಮಾಡಿ ಹೇಳ್ತೀನಪ್ಪ. ಕನ್ಯಾ ಪರೀಕ್ಷೆ ನಡೆದಿಲ್ಲ, ಕರಿಯಂಟಿನ ಪರೀಕ್ಷೆ ನಡೆದೈತಿ ಇಲ್ಲಿ. ಅಲ್ಲ ಆ ಹುಡುಗಿಗೆ ಲೈಟ್ ಅಂದ್ರೆ ಏನು ಅಂತ ಕೇಳ್ತಾನ. ಆ ಹುಡುಗಿ ಹಗುರ ಮತ್ತು ಪ್ರಕಾಶಪ್ಪ ಅಂತ. ಹಾ ಲೈಟ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ? ಲೈಟ್ ಅಂದ್ರೆ ಯಾರಿಗೆ ಗೊತ್ತ? ಹಾ? ನನ್ನ ಹಿಂತಿ ಗೊತ್ತ. ಕೇಳು. ಎಲ್ಲಿ ಲೈಟ್ ಬೋಲತ್ತೆ ಕ್ಯಾಗೆ? ಗುಳಪ್ ಗುಳಪ್ ನಿಮ್ಮ ಅವನು ಬಾಳಪ್. ಲೈಟ್ ಅಂದ್ರೆ ಯಾರು ಗೊತ್ತಿಲ್ರಿ? ಲೈಟ್ ಅಂದ್ರೆ ಆಕಿಗೆ ಗೊತ್ತಿಲ್ಲ ಮಗನ. ಉದಾಹರಣೆ
ಯಾರು ಒಂದು ನೈಟಿ ಹಾಕ್ತಾರಲ್ಲ ಅದು ಲೈಟು, ಮತ್ತೆ ಒಂದು ಕೊಟ್ರೆ ಹಾಕಿದ್ರೆ ಅದು ಫುಲ್ ಟೈಟು, ಪುಗ್ಸತಿ ಸಿಗ್ತಂದ್ರ ಲಾರಿ ಬಾಯ ಸಿಕ್ ರೈಟು. ಇದೆಲ್ಲ ಕನ್ಯಾ ಪರೀಕ್ಷೆ ಕೇಳೋ ಪದ್ಧತಿ ಇದು. ಕೇಳೋದು ಕೇಳ್ಬೇಕು. ಇನ್ನ ಅಡಿಗೆ ಮಾಡಕ್ ಬರ್ತೈತೆ ಅಂತ ಕೇಳಿ, ಕೇಳಿ ಸಾರು ಮಾಡಕ್ ಬರ್ತೈತೆ ಅಂತ ಕೇಳಿ, ರೊಟ್ಟಿ ಮಾಡಕ್ ಬರ್ತೈತೆ ಅಂತ ಕೇಳಿ, ಕೇಳಿ ಕೇಳೋದು ಕೇಳಿ, ನಿನ್ನ ಮದುವೆ ಆಗೈತೆ ಅಂತ ಕೇಳಿ, ಕೇಳಿ ನಿನ್ನ ಮಕ್ಕಳು ಎಷ್ಟು ಆಗೈತೆ ಕೇಳಿ, ನಿನ್ನ ಪರ್ಸೆಂಟ್ ಎಷ್ಟಾಗೈತೆ ಅಂತ ಕೇಳಿ, ಮತ್ತ ಆ ಮಕ್ಕಳಿಗೆ ಯಾವ ಕಾಲದಾಗ ಓದೋದು ಕೇಳಿ, ಕೇಳೋದು ಕೇಳಬೇಕಪ್ಪ. ಇದನ್ನೆಲ್ಲ ಬಿಟ್ಟು ಏನೋ ನೀನು ಹಿರದವಳು ಅಲ್ಲ. ಈಗರ ಮದ್ವಿ ಮಾತುಕತೆ ಮಾತಾಡಕ್ ಬಂದಿವು. ಮದುವೆ ಆಗೈತನ ಮಕ್ಕಳಾಗ್ಯವನ ಏನ್ ನಡೆಸಿಲ್ಲ ಅಲ್ಲಿ. ನಿಮ್ಮ ಕಡೆ ಬೋನಸ್ ಪಾಯಿಂಟ್ ಬರಂಗಿಲ್ಲ ನೀವು. ಆ ಬೋನಸ್ ಪಾಯಿಂಟ್ ಮಗನ ಇವು ನಮ್ಮ ಕಡೆ ಎಲ್ಲ ಬೋನಸ್ ಪಾಯಿಂಟ್ ಬರ್ತಾವಲ್ರಿ. ಅವನ ಮದುವೆ ಆಗಲಾರ್ದ ಮಕ್ಕಳಕ್ಕವು. ಆಹಾ ಎಂಥ ಮಾತಪ್ಪ ಯಪ್ಪ. ಅವನು ದೇವರ ಹೊಳಿಗೆ ಹೋದ ನಾವು. ಸುಮ್ ಕುಂದ್ರಲೇ ಇಬ್ರು ಅವ್ರದಿರಿ. ಪಕ್ಯ ಓಯಪ್ಪ ಗಪ್ಪಲೆ ಚುಪ್ಪಲಿ ಸುಚ್ಚಾಪ್ಲಿ. ಹಾ, ನಿಮಗೆ ಸಂಗೀತ ಬರುತ್ತಾ? ಸಂಗೀತ ಸಂಗೀತ ಅಂದ್ರೆ ಯಾರು ಗೊತ್ತಿಲ್ಲ? ಗೊತ್ತಿಲ್ಲ. ನೋಡು ವಿನಾಯಕ್ ಹೋಟೆಲ್ದಾಗ ಹೋದ್ರ ರನ್ ಸರ್ಕಲ್ನ್ಯಾಗ ಒಂದು ಸಂಗೀತ ಕೊಡೋದ್ರ ತಾಟ್ ತುಂಬಾ ಕೊಡ್ತಾರಪ್ಪ. ಆ ಸಂಗೀತ ಅಲ್ಲ ಮಗನ, ಆ ಸಂಗೀತ. ಓ ಆ ಸಂಗೀತ ಹೆಂಗಿರಪ್ಪ? ಉದಾಹರಣೆ ಕೊಡ್ಲಿ ಅಂದ. ಉದಾಹರಣೆ ಉದಾಹರಣೆ ಒಂದನ್ನ 3 ವಿಧದೊಳಗೆ ಹೇಳುದು ಸಂಗೀತ. ಹೆಂಗಪ್ಪ? ಬಣ್ಣದ ತಗಡಿನ ತುತ್ತೂರಿ, ಹಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಮಗರಿಸ ಸರಿಬಬ ಹಾಡಿದನು. ಇದಕ್ಕೆ ಸ್ವಲ್ಪ ಉಪ್ಪ ಹುಳಿ ಖಾರ ಹಾಕ್ರಿ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದ, ಗಮನಿಸನ ಪದನಿಸ ಹಾಡಿದ. ಇದಕ್ಕಿಂತ ವೆರೈಟಿ ಅಪ್ಪ ಇಲ್ಲಿ ಬರ್ತತ್ ನೋಡಿ ಇದು. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಹೋದನ ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಗುಡಕ್ ಟಕ್ಕ ಗುಡಕ್ ಟಕ್ಕ ಗುಡಕ್ ಟಕ್ಕ ಟಕ್ಕ ಟಕ್ಕ. ಲೇ ನೀವಿಬ್ರು ಎತ್ತಾಗರ ಹೋಗಿಬಿಡ್ರಿ, ನಾವು ಮುಗಿಸ್ಕೊಂಡ್ ಬರ್ತೀವಿ ಅದನ್ನು. ಅಲ್ಲೋ ಸಾಕಾಗಿ ಹೋತಪ್ಪ. ನಿನ್ನೆ ಆ ಮಗ ಸಂಗೀತ ಕೇಳಿದ್ವು. ಅಲ್ಲಿ 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 ಕೇಳ್ಯಾರ ಸಂಗೀತ. ನಾನ ತಮ್ಸಪ್ ನಾನ ಚಲೋ ಯಪ್ಪ ನಿನಕಿತ್ತ. ಅಲ್ಲಿ ಕೇಳಿದನ್ರಿ ಅವ. ಮತ್ ಸಂಗೀತ ಬಲ್ಲವ್ರು ಯಾರಂದ್ರೆ ನಾವು ಇಲ್ಲಿ ಮ್ಯಾಲ ಸ್ಟೇಜ್ ಮೇಲೆ ತರೋದು ಇಬ್ರು. ಎದ್ದು ಬಿಡ್ತೀವಿ. ಏ ಅವ್ನ ಮುಸ್ರಿ ಅವನ ಸುಮ್ಕೊಂಡ್ರಿ ಅಲ್ಲಿ ಕೇಳ್ಯಾರ. ಓ ಅವ್ರ ಸಂಗೀತ ಅಂತಲ್ಲಿ ಬಾಯವ ಹಾಡ್ ಬಾಯವ. ಕನಸಲ್ಲಿ ಬಂದವನಾರೆ, ಮನಸಲ್ಲಿ ನಿಂತವನಾರೆ, ಅವನಾರು ನಾ ಕಾಣೆ ನೀ ಹೇಳಿದಿರದು. ಕನಸಲ್ಲಿ ಬಂದವನಾರೆ, ಮನಸಲ್ಲಿ ನಿಂತವನಾರೆ.
ಒಂದು ಸುಮಾರ್ ಒಂದು ಸುಮಾರ್ ಒಂದು ಸುಮಾರ್ ಒತ್ತರ ಫುಲ್ ಒಂದು ಸುಮಾರ್ ಒತ್ತರ ಫುಲ್ ಒಂದು ಸುಮಾರ್ ಆತ್ತರ ಫುಲ್. ಲೇ ಹುಲಿ ಕುಣಿತ ಹಾಕಾಕತ್ತೀರನ ಇಲ್ಲಿ ಯಾಕ್ರಿ ಮತ್ತೆ ಏನ್ ನಡೆದೈತಿ ನೀವೇನ್ ಏ ಅದಲ್ಲ ಹಾಡು ಮುಗಿದಂತ ಒಂದು ಸುಮಾರ್ ಒದ್ದರ ಫುಲ್ ಒಂದು ಸುಮಾರ್ ಒದ್ದರ ಫುಲ್ ಅನ್ನೋದಲ್ಲಲ್ರಿ. ಲೇ 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 ಕುಂದ್ರ ನಡಿ ಕುಂದ್ರತಳ ಅಂದ್ರ ಹಾಡ ಬಾ ಚಂದ ಹಾಡಿದ್ರಿ ಇನ್ನೊಮ್ಮೆ ಹಾಡನ ಮತ್ತೆ? ಬಾ ಚಂದ ಆಡಿದ ಕುಂದ್ರ ನಡಿ ಏನ್ ನಡೆದೈತಿ ಇಲ್ಲಿ ಭೀಮೇಶ ಏನ್ ಚಿರಮಣ್ರ ನಿಮ್ಮ ಅವ್ಗ ಏನಾರ ವರದಕ್ಷಿಣೆ ವರಪಚಾರ ಏನಾರ ಕೇಳುವಂಗಿದ್ರೆ ಕೇಳ ಕೇಳಬಹುದು ಆದರೆ ಕೊಡ್ತಾರೋ ಬಿಡ್ತಾರೋ ಕೇಳು ಮರಾಯ ಕೇಳು ಕಾಯಂ ಇದಾತಲು ಯಪ್ಪ ನಿಂದ ಕೇಳ ಮುಂದಿನ ಅವ್ರು ಬಿಟ್ಟಿದ್ದ ಚಿರಮಣ್ರ ಆ ಸಾಕ್ 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 ಮಂದಿ ಹೆಣವರಾಕಿ ಏಟ್ ಬೇಕು ಸಾಕು. ನಾ ಬಗೆಹರಿಸ್ತೀನಿ ನಡಿ ಬಗೆಹರ್ಸ್ 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 ಇಂಥದ್ದು ಬಗೆಹರ್ಸ್. ಓ ಥೋ ಚೆನ್ನಪ್ಪ ಕೊಡ್ರ ನಮ್ಮನ್ನ ಕಳಿಸ್ಬಿಡ್ರಿ ನಾವು ಹೋಗ್ತೀವಿ. ಯಾಕ ನಾವು ಊರಾಗ 4 ಮಂದಿಗೆ ಬೇಕಾದವ್ರಿ ಇಂಥ ಯಾವಾರು ನಾವು ಮಾಡುದಿಲ್ಲ. ಇವ್ರ ಕಡೆ ಮಾಡ್ಸೋಬಿಡ್ರಿ ನಮ್ಮನ್ನ ಕಳಿಸ್ಬಿಡ್ರಿ. ಏ ವಿಷಯನೂ ಗೊತ್ತಿಲ್ಲ ಏನು ಹೇಳ್ಯಾರ ಹೇಳಿ ಏನಾತ ನೋಡ್ಪ ನಾ ಏನು ಹೇಳಂಗಿಲ್ಲ ನಿನ್ ಮುಂದೆ. ನಮ್ಮನ್ನ ಕಳಿಸ್ಬಿಡ್ರಿ ಇಂಥ ಯಾವ್ರು ಮಾಡುದಿಲ್ಲ ನಾವೆಲ್ಲ. ಇವ್ರು ಮಾಡ್ಸೋತಾರ ಇವ್ರ ಕಡೆ ಮಾಡ್ಸೋ. ಏ ವಿಷಯ ಬಾಯ್ಲೆ ಏನು ಸಮಸ್ಯೆ ಏನು ಹೇಳ ಏನಂದ ನಿಮ್ ತಮ್ಮ ಏನಂದ ಅವು ಏನೋ ಅವರು ಸ್ವಾನ್ ಇರ್ತಾವ ಬಿಡು ಮರ ಅಲ್ಲೇ ಸಣ್ಣಾಗಿರೋದು ಮೇನ್ ಪಾಯಿಂಟ್. ಏನದು ಹೆಂಗಂದ್ ನೋಡ್ ಹಾ ಮದುವೆ ಆಗಿ 10 ತಿಂಗಳು ಬಾಳೆ ಮಾಡ್ತಾನ ಹುಡುಗಿ ಜೋಡಿ ಅಂತ. ಮತ್ತ ಹಿಂಗಂದ್ ನೋಡ 11ನೇ ತಿಂಗಳು ಬರ್ತಾ ಬಡ್ ಹಿಂಗ್ ಮಾಡಿದ್ ನೋಡು ಊರ್ಲಾಕ್ಬಿಟ್ಟ. ಮತ್ತ ಹಿಂಗಂದ್ ನೋಡು ಬಾಳೆ ಹಿಂಗಂದ್ ನೋಡು. ಇಲ್ಲಿ ಮದ್ವೆಯಾಗಿ ಯಾರ್ಯಾರು ಇದೀರಿ ಎಲ್ಲಾರನು ಬೇಡಿ ಹಾಕಿ ಕೈಗೆ ಬೇಡಿ ಹಾಕಿ ಪೊಲೀಸ್ ಸ್ಟೇಷನ್ ತಗೊಂಡು ಹೋಗಿ ಬಡಿಗೆಗೆ ಎಣ್ಣೆ ಖಾರ ಪುಡಿ ಹಚ್ಚಿ ಏರಿಸ್ತಾರ. ಮತ್ತು ಇಲ್ಲಿ ಎಲ್ಲರೂ ಏನು ಕುಡಿರ್ಲ ಎಲ್ಲಾರನು ಹಿಂಗಂದ್ರೆ TV 9ದಾಗ ಎಳ್ದು ಬಿಡ್ತಾನೆ. ಅವ್ರ ಕೈಲಿ ಬಗೆಹರಿಸೋದು ನಮ್ಮ ಕೈ. ಈ ಸ್ವಾನ್ಯಾಗ ಇಷ್ಟ ಅಲ್ಲ ಅವರ್ದನ ಹಾ, ಮತ್ತೆ? ಕೇಳ್ತೀನಿ ಏನ್ರಿ ತೋರ್ಮಂಡ್ರ ಏನಿದ ಏನ್ ನಡ್ಸಿರಿ ನೀವು ಆ ಏನೋ ದೊಡ್ಡ ಮನುಷ್ಯರ ಅಂತ ಕರ್ಸಿದ್ರ ನೀವೆಲ್ಲ ಈ ನಮ್ಮನೆ ಯಾವಾರ ಮಾಡಕತ್ತೀರನ 10 ತಿಂಗಳು ಒಂದು ಕನ್ಯಾ ಬಡದ ಊರ್ಲ್ ಹಾಕಿದ್ರ ಮುಂದೆ ಹೆಣ್ಣಿನ ಸಂಖ್ಯೆನೇ ಇರುದಿಲ್ಲ. ಮುಂದೆ ನಾವೇನ್ ಮಾಡೋಣ ನಾವೇನ್ ಮಾಡುದು ಏನ್ ಮಾಡೋಣ ತಡಿ 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 ಪಕ್ಕಿರನಾರ ಆ? ಹಿಂಗ ಮಾಡಿ ಎಷ್ಟ್ ಮನಿ ಮುರಿದಿರಿ ಇದೊಂದು ಆತಂದ್ರ ಶತಕಬೀರಾಜ್ ನೋಡ್ನ. ಅಲ್ವಾ ಮಾರ ಒಳ್ಳೇದ್ ಮಾಡಕ್ ಹೇಳಾಕತ್ತೀನ. ಏ ನಿಮ್ಮ ಸ್ವಾಮಿಗಳಲ್ಲಿ ಏನ್ರಿಪ್ಪ ಹೇಳ ಇದ 10 ತಿಂಗಳು ಏನಿದ್ರಿ 10 ತಿಂಗಳು ಬಾಳ್ವೆ ಮಾಡೋದು ಅಲ್ಲೇ ಅದ 10,000 10 ಕಟ್ಟು 1 ಲಕ್ಷ ರೂಪಾಯಿ ವರದಕ್ಷಿಣೆ. ಮತ್ತಿದ ಇದು 11ನೇ ತಿಂಗಳ 1 ತೊಲಿ ಬಂಗಾರ ಉಂಗ್ರ ಮತ್ತಿದು ಬಡದು ಊರ್ಲ್ ಹಾಕುದು ಏನಿದೆ 1 ತೊಲಿ ಬಂಗಾರ ಚೈನ. ಓ ಅನ್ನಾರ ಬರ್ಲಿ ಸ್ವಲ್ಪ ಕೆಲಸ ಐತೆ ತಡ್ರಿ ಇಲ್ಲಿ ಅಂತ ಒಂಟ ವ್ಯವಸ್ಥೆ ಮಾಡ್ಬೇಕಾಯ್ತು ತಡ್ರಿ. ಇದು 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 ಏನ್ರಿ ಇದು ಯಮಹ ವಾಹನ ಪಕ್ಕ ಮತ್ತೆ ಸಮಸ್ಯೆ ತಂದಿಟ್ಟು ಬಾಲಿ ತೋರ್ಮ ನನ್ನ ತಮ್ಮ ಎಲ್ಲಾ ಕೇಳಿದ ಬರೋಬ್ಬರಿ ಇದು ಲಾಸ್ಟಿಗೆ ಏನ್ಲ ಯಮನ ವಾಹನ ಹೇ ನಿಮ್ಮ ತಮ್ಮನ ಮೈಂಡ್ ಬ್ರಿಲಿಯಂಟ್ ಮೈಂಡ್. ಹೆಂಗ್ಲಿ ಭಾರಿ ಬಿಸ್ನೆಸ್ ಮೈಂಡ್ ಐತಿ. ಈ ಪಂಚಾಯತ್ ನೌಕರಿ ಎಷ್ಟು ದಿವಸಪ್ಪ ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಅದ್ರಾಗ ಯಾವ್ದಾರ ಲಪಡ ಗಿಪಡ ಮಾಡಿದ್ರೆ ತೆಗೆದು ಬಗದು ಬಿಡ್ತಾರೆ. ಎಷ್ಟು ಹೊತ್ತಿದ್ ನೌಕರಿ ಹೋಗಾಕ. ಅದಕ್ಕೆ ಈಗಿಂದ ವರದಕ್ಷಿಣೆ ರೂಪದಾಗ ಒಂದು ಕ್ವಾಣಿನ ಮರಿ ಸಾಕೋತ ಕುಂತು ಕ್ವಾನಿನ ಮರಿ ನಾಳೆ ಕ್ವಾಣ್ ದ್ವಾರದಾಗ ಹಾಕೋತ ಹೋಗತ್ತೆ. ಹೊರಗೆ ಒಂದು ಕುರ್ಚಿ ಹಾಕೊಂಡು ಕ್ವಾಣ ಕಟ್ಕೊಂಡು ಕೂತ್ಬಿಡು. ಒಂದು ಕ್ವಾಣ ಇಲ್ಲಂದ್ರು ಒಂದು ದಿವಸಕ್ಕೆ 10 ಎಮ್ಮೆ ಮೇಂಟೈನ್ ಮಾಡ್ತದೆ. ಹೌದಲ್ಲ? ಒಂದು ದಿವಸಕ್ಕೆ 10 ಎಮ್ಮೆ ಮೇಂಟೈನ್ ಮಾಡ್ತದೆ ಅಂದ್ಮೇಲೆ ಒಂದು ಎಮ್ಮಿಗೆ 400 ರೂಪಾಯಿ ಆದ್ರೆ 10 ಎಮ್ಮಿಗೆ ಎಷ್ಟಾಯ್ತು? 4,000 ಆತು. 4,000 ಆತಿಲ್ಲ. ಮತ್ತೆ ತಿಂಗಳಿಗೆ ಎಷ್ಟಾಯ್ತು? ನೀವ ಹೇಳ್ಬೇಕ್ರಿ ತೋರ್ಮಂಡ್ರ 1,20,000 ಆಕತಿ. ಹೌದಲ್ಲ? ಮತ್ತೆ ವರ್ಷಕ್ಕೆ ಎಷ್ಟಾಯ್ತು?
ನೀವ ಹೇಳ್ರಿ ಗಣಿತದಾಗ ನೀವ ಏ ಬಾಳ ಆಕತಿ ಬಿಡ. ಹಾ ಭಾಳ ಆಕತ್ತೆ. ಲೆಕ್ಕ ಗೊತ್ತಿಲ್ಲ ಅವ್ರಿಗೆ ಭಾಳ ಆಕತ್ತ. ಒಂದು ವರದಕ್ಷಿಣೆ ರೂಪಾಯಿ ಕ್ವಾಣಿನ ಮರಿ ತೊಗೊಂಬಿಡಿ ಯಮನ ವಾಹನ ಕ್ವಾನ ತೊಗೊಂಡ್ಬಿಡುದು. ಎಮ್ಮಿದ್ದಲ್ಲಿ ತಗೊಂಡ್ ಹೋಗುದು, ಎಮ್ಮಿದ್ದಲ್ಲಿ ತಗೊಂಡ್ ಹೋಗುದು, ಎಮ್ಮಿದ್ದಲ್ಲಿ ತಗೊಂಡ್ ಹೋಗುದು. ತಡಿ ಅಕಸ್ಮಾತ್ ಒಂದ್ ದಿವಸ ಎಮ್ಮೆ ಸಿಗಲಿಲ್ಲಪ್ಪ, ಅವತ್ತು ಚೇರ್ಮನ್ರಿಗೆ ಏಯ್! ಅಂದ್ರ ನಿಮ್ ನಂಬರ್ ಎಲ್ಲಾರ ಕಡೆ ಇರ್ತೈತಲ್ರಿ ಅದಕ್ಕೆ ಹೇಳಿದವ. ಹಂಗಲ್ರಿ ನಿಮಗೆ ಯಾರ್ಯಾರ ಮನ್ಯಾಗ ಎಷ್ಟೆಷ್ಟು ಎಮ್ಮೆ ಅದಾವ ಗೊತ್ತಿರತಿ, ಮತ್ತೆ ತಂತಂದು ಕೊಡುದಪ್ಪ. ಕೇಳು ಕೇಳ್ತಿತ್ತವ ಎರಡು ಕೇಳ. ಯಾಡ್ ಅದಕ್ಲೆ ಒಂದು ಚೇರ್ಮನ್ರಿಗೆ ಒಂದು ನಿಮ್ಮ ತಮ್ಮಗ ಗೌರ್ಮೆಂಟ್ರಿಗೆ ಅದಕ್ಕೆ ಅವ್ರ ಒಂದ್ ಮನೆ ಏ ಲೇ ವಾಣಿನ ಮರಿ ಕೇಳಿದ ನಾವ. ಗೊತ್ತಿಲ್ಲ ಅವನ ಬಗ್ಗೆ. ಯಮ ಅಂದ್ರ ಸೈಕಲ್ ಮೋಟರ್ ಮಗನ, ಯಮ ಅಂದ್ರ ಸೈಕಲ್ ಮೋಟರ್. ನಮ್ನ ಹುಚ್ಚರ್ನ ಮಾಡಿ ಇಲ್ಲಿ ಶಾಣೆ ಆಗಿ ನಿಂತ್ ನೋಡ್ ಮಗ ಇಲ್ಲಿ. ಶಟ್ರ ಬರ್ರಿ. ನಿಮ್ಮ ಮಾವ ಇಷ್ಟೆಲ್ಲ ನಿಮ್ಮ ಮಳೆ ಇಷ್ಟೆಲ್ಲ ಕೇಳ್ತಾನ ನೋಡ್ರಿ. ಹೆಂಗ್ ಮಾಡ್ತೀರಿ? ನೋಡ್ರಿ ಚೇರ್ಮನ್ರ, ನಾ ಏನು ಟಾಟಾ ಅಲ್ಲ ಬಿರ್ಲಾ ಅಲ್ಲ, ಬಾಟಾ ಕಂಪನಿ ಮಾಲಕರಂದ್ರು ಮೊದಲ ಅಲ್ಲ. ನಂದೇ ನಿಮಾನಿಲ್ಲ ಕಮಾನಿಲ್ಲ. ಮತ್ತ ಬಿಜಾಪುರ ಬಾರ ಕಂಪನಿ ಯಾರು? ಅವ್ರು ಎಲ್ಲ ಅವ್ರವ್ರು ಅದಾವು. ನೋಡ್ರಿ ಚೇರ್ಮನ್ರ, ನಂದು ಎಲ್ಲೆಲ್ಲಿ ಐತಿ ಏನೇನು ಐತಿ ಎಷ್ಟೆಷ್ಟು ಐತಿ ಎಲ್ಲ ನಿಮಗೂ ಗೊತ್ತೂ ಐತಿ. ಮಗನಿ ಪಗ್ಗ್ಯಾಳ ಕರ್ಕೊಂಡೋಗಿ ತೋರಿಸೀನಿ. ತೋರ್ಸೇಣಪ್ಪ ತೋರ್ಸೇಣ ಮಣ್ಣು ಎಲ್ಲ ತೋರ್ಸೇಣ. ಯಪ್ಪ ಶೆಟ್ರ ಅವು ಕರ್ಕಿ ಪರ್ಕಿ ಹೆಸರು ಮಾಡ್ರಿ ಇಲ್ಲ ಅವ್ನು. ಯಾರದಾರಲ್ಲಿ ಹಸನ ಮಾಡಾಕರ? ಏ ಆಳ್ ಹಚ್ಚ್ರಿ, ಆಳ್ ಹಚ್ಚಿ ಹಸನು ಮಾಡಿ ಅಲ್ಲಿ ಕಬ್ಬ ಅದು ಬೆಳೀರಿ. ಬೆಳಸುನು ಚೇರ್ಮನ್ರ, ನಂದಿರೋದು 10 ಎಕರೆ ಹೊಲ. ಆ ಹಳ್ಯಾಗ 5 ಎಕರೆ, ಈ ಹಳ್ಯಾಗ 5 ಎಕರೆ ಹಸ್ತನ. 2 ಮನಿ ಅದಾವ. ಆ ಹಳ್ಯಾಗ 1 ಮನಿ, ಈ ಹಳ್ಯಾಗ 1 ಮನಿ ಹಸ್ತನ. ಮತ್ತಿನ್ನೇನ್ರಿ ಚಾರು ಚೂರು ಒಂದು ಸ್ವಲ್ಪ ರೊಕ್ಕ ಅದಾವ, ನಾವು ನಂತರೂ ಯಾರಿಗೂ ಕೊಡುದಿಲ್ಲ. ಯಾಕ್ರಿ? ನಾಡಿದ್ನೆಲ್ಲ ಮುಗಿಸ್ಕೊಂಡು ನಾ ತೀರ್ಥಯಾತ್ರೆ ಹೋಗೋದನ್ನ. ಮೊದ್ಲೇ ಹೇಳ್ಬಾರ್ದು, ನಾನು ತರಿಸ್ತಿದ್ದೀನಿ ಪಾರ್ಸಲ್ ಇಲ್ಲೇ ತರ್ತೀನಿ ಈಗ ತೀರ್ಥಯಾತ್ರೆ ಗೊತ್ತಾಗ್ಲಿಲ್ಲ ನಿಮಗೆ? ಇಲ್ಲ ಇಲ್ಲೇ ತಂದು ಕುಡಿತಾರಲ್ಲ ಅದು ತೀರ್ಥ, ಬಾರ್ಗೆ ಹೋಗಿ ಕುಡಿದು ಬರ್ತಾರಲ್ಲ ಅದು ತೀರ್ಥ ಯಾತ್ರೆ. ತರ್ಸುನ್ ಹೇಳಿ ತರ್ಸುನ್ ಈಗ. ಮಂಕ್ಯನ ಮಗನ ನನ್ನ ಜೀವಮಾನದಾಗ ಮುಟ್ಟಿಲ್ಲ ಮಗನ ನಾ ಅದನ್ನ. ಏನ್ ಮಾತಾಡಕತ್ತೀನಿ? ಆ ತೀರ್ಥಯಾತ್ರೆ ಅಂದ್ರ ಕಾಶಿ ರಾಮೇಶ್ವರ ಅಂತ. ಓ ಗಯ್ಯಾ, ಇದೆಲ್ಲಿ ಬರ್ತೈತ್ಲೆ ಗಯ? ಅದು ಬರಂಗಿಲ್ಲಪ್ಪ, ಇವ್ರು ಹಾದ ಬಳಕ ಅದ. ನೋಡ್ರಿ ಚರ್ಮನ್ರ, ಈ ಮಕ್ಕಳದು ಇದ್ದದ್ದ ನಂದು ಇಷ್ಟ ಐತ್ ನೋಡ್ರಿ, ಕೇಳ್ರಿ ನಾವೇನಂತ. ಭೀಮೇಶ ಹೇಳಿ ಚೇರ್ಮನ್ರ. ನಿಮ್ಮ ಮಾವ ಹೆಂಗಂತ ನೋಡಪ್ಪ, ಹೆಂಗ್ ಮಾಡ್ತಿ ನೋಡು. ನೋಡ್ ಮಾವ, ನಾ ಕೇಳಿದಷ್ಟು ವರದಕ್ಷಿಣೆ ಕೊಟ್ರ ಅಟ್ಟ ನಿನ್ನ ಮಗಳ ಮದುವೆ ಹಾಕನ, ಇಲ್ಲ ಅಂದ್ರ ಇಲ್ಲ. ಹಂಗೆಲ್ಲ ಮಾತಾಡ್ಬೇಡಿ. ಎಷ್ಟಾಗ್ಲಿ ನಿನ್ನ ಮಾವ ಸಣ್ಣಾಗಿದೆ ಅಂತ ನಿಮ್ಮನ್ನ ಎತ್ತಿ ಆಟಾಡ್ಸ್ಯಾನ. ತನ್ನ 2 ಹೆಣ್ಣು ಮಕ್ಕಳನ್ನ ಈ ಮನೆಗೆ ಕೊಡಬೇಕು ಅಂತ ಆಸೆ ಇಟ್ಕೊಂಡು ಬಂದಾನ. ಅವನ ಆಸೆಯನ್ನು ನಿರಾಸೆ ಮಾಡಬೇಡಪ್ಪ. ಅವ ಏನು ಕೊಡ್ತಾನೋ ಅದನ್ನ ತಗೊಂಡು ಆ 2 ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡು ಈ ಮನೆಗೆ ಸ್ವಸ್ಥರ ಕರ್ಕೊಂಬರ್ರಪ್ಪ. ಗೌಬೆ, ಇದ್ರಾಗ ನಿನಗೆ ಏನೂ ತಿಳಿಯಂಗಿಲ್ಲ, ಸುಮ್ ಕುಂದ್ರಿ. ನೋಡಪ್ಪ, ನಿನಗ ರೊಕ್ಕ ಬೇಕಾಗಿತ್ತಪ್ಪ ಅಂದ್ರ ನಿನ್ನ ಪಾಲಿಗೆ ಏನು ಆಸ್ತಿ ಬರ್ತತ್ಲ ಅದನ್ನ ಮಾರ ರೊಕ್ಕ ತಗೋ. ಏ ಮಾವ, ನಿನ್ನ ಹೊಲ ಮನಿ ನಾ ಎಲ್ಲ ಮಾರ್ಕೋತ್ ಕುಂಡ್ಲಿ. ನೋಡು ಮಾವ, ನಿನ್ನ ಲಾಸ್ಟ್ ಮಾತು ನಂದ, ನಾ ಕೇಳಿದಷ್ಟು ವರದಕ್ಷಿಣೆ ಕೊಟ್ರ ಅಟ್ಟ ನಿನ್ನ ಮಗಳ ಮದುವೆ ಹಾಕನ, ಇಲ್ಲ ಅಂದ್ರೆ ನಿನ್ನ ಬಂದದವರಿಗೆ ಸುಮ್ ಕೈ ಉಳ್ದಂಗೆ ನಡೆದು ನೋಡಿ. ನೋಡುವ ತಂಗಿ, ನಿನಗ ಮತ್ತು ಮಾವಗ ಮಾತು ಕೊಟ್ಟಿನೇ ನನ್ನ 2 ಮಕ್ಕಳನ್ನ ಕೊಡ್ತಾನಂತೇಳಿ. ದೇವರಿಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಕಾಣತ್ತ. ಯಾರೇನು ಮಾಡೋದವ ಇನ್ನ? ಹಂಗನ್ಬೇಡ. ಯಾರ್ಯಾರ ಹಣಿ ಬರ ಹೆಂಗೈತಿ ಹಂಗಾಗ್ಲಿ. ಲಲ್ಲವ್ವ ಪಾರವ್ವ ಬರವ, ಇನ್ನು ಹೋಗುನು. ಅಲ್ಲ ಏನ್ ನಡೆಸಿರಿ ನೀವು? ಏನ್ ನಡೆಸಿರಿ? ಅವ ಅಲ್ಲ ಹಿಂಗ ನಿಂತ ಕಾಲ ಮೇಲೆ ಹೊಂಟ್ರಲ್ಲ, ನಿಮ್ಮ ಊರಿಗೆ ಬಸ್ ಅದಾವು? ಬಸ್ಸಿಗೆ ಊರು ಅದಾವು?
ಊರಿಗೆ ಬಸ್ ಅದಾವು ಕೇಳೋದು ಊರಿಗೆ ಬಸ್ ಅದ ಕೇಳ ಅದಾವು ನಮ್ಮ ಅಪ್ಪ ಕಾರ್ ಮಾಡ್ತಾರ. ಅಯ್ಯ ನಿಮ್ಮ ಅಪ್ಪಂದ ಕಾರ ಏನ್ ಹೇಳ್ತಿ ನಡ್ರಿ ನಡ್ರಿ ನಾವು ಎಲ್ಲ ಮಾತಾಡ್ತೀವಿ ನಡ್ರಿ. ನಿಮಗಿನ್ನೂ ಗೊತ್ತಿಲ್ಲ, ನಮ್ಮ ಅಪ್ಪಾಜಿ 4 ಕಾರ್ ಅದಾವ. ನಿಮ್ಮ ಅಪ್ಪಂದ ಏನ ಸಡಗ್ರೈತಿ ನನ್ಗೆ ಗೊತ್ತೈತಿ ಹೇಳವ್ವ, ನಮ್ಮ ಅಂತಮ್ಮನಿಗೆ ಗೊತ್ತೈತಿ. ನಿಮ್ಮಂತವ್ರದಲ್ಲ ಮನೆ. ಏನ್ ನಡ್ರಿ 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 ಹೋಗಂಗಿಲ್ಲ ನಾವು. ಹೋಗ್ರಿ ಹೋಗಂಗಿಲ್ಲ. ಹೋಗ್ರಿ ಅಂದೆ ಹೋಗಂಗಿಲ್ಲ. ಏ ತೊಗಲೆ ಪಕ್ಕ ಇವ್ರು ಏ ಮಗನ ಬರೀ ಈ ಅವಕಾಶಕ್ಕೋಸ್ಕರ ಕಾಯ್ತಿರ್ತೀನ ನಾನೇನ್ರಿ ಈಗ ಏನೋ ನಿನ್ನ ಅವನಿಗೆ ಈ ಬಟ್ ನಮ್ಮ ಕಾಂತಾಣ ತೊಂದ ತೊಳ್ಯಾಕತ್ತಿಲ್ಲ ಮಗನ ಮತ್ತ ಬೇಜ ತಿಳ್ಕೊಂಡೇನಿ. ಮತ್ತೆ ಏನ್ ಮಾಡಿದ್ರಿ ಕರ್ಕೊಂಡ್ ಬಂದಿರ ಮದುವೆ ಮುಗಿಸೋದಕ್ಕಿದ್ರೆ ಅಂದೆ. ಹಿಂಗಾರ ಬಾಯ್ ಬಿಚ್ಚಿ ಹೇಳು ಯವ್ವ ನಿಮಗೇನ ಈ ಮದುವೆ ಮಾಡ್ಬೇಕಂತೈತೋ ಎಲ್ಲ ಹಾಳು ಮಾಡ್ಬೇಕಂತೈತಿ? ಯಾಕೆ ಹಿಂಗ್ ಮಾತಾಡ್ತೀವೋ ಚೆನ್ನಪ್ಪಗೌಡ? ನನ್ನ ಅಣ್ಣನ ಮಕ್ಕಳನ್ನ ಈ ಮನೆ ತಗೋಬೇಕಂತ ನಿಮ್ಮಪ್ಪಗ ಘನ ಆಸೆ ಇತ್ತು ಅಯ್ಯಪ್ಪ. ನಿಮ್ಮಪ್ಪನ ಆಸೆ ತೀರಿಸ್ಬೇಕು ಅಂತನ ಆ 2 ಹೆಣ್ಮಕ್ಳನ್ನ ನಮ್ಮ ಮನೆ ಸ್ವಸ್ಥರ ಮಾಡ್ಕೋಬೇಕಂತ ಕಾಯಕತ್ತಿನೋ ತಮ್ಮ. ಇವ ನಿನ್ ತಮ್ಮ ನೋಡಿದ್ರ ಅಡ್ಡ ಹಿಡ್ಕೊಂಡು ನಿಂತಾನ. ನಾ ಏನ್ ಮಾಡ್ಲಿ ಹೇಳಿ ನೀನ? ನಿನಗೆ ಆಸೆ ಐತಿಲ್ವೇ? ಬಹಳ ಆಸೆ ಇತ್ತು. ಹಂಗಾರ ನಾ ಎಲ್ಲ ಬಗೆಹರಿಸ್ತೀನಿ, ನೀ ಕುಂದ್ರಬೇ ಇಲ್ಲಿ ಕುಂದ್ರಿ. ಏ ಮಾವ ಬಾಯ್, ನಿನ್ನ ಆಸ್ತಿ ಎಷ್ಟೈತಿ ಎಲ್ಲ ಮಾರ, ಇವ್ ಎಷ್ಟು ಕೇಳ್ತಾನಲ್ಲ ಅದಕ್ಕಿಂತ ಡಬಲ್ ತಂದು ಕೊಡಿ ಮಗ. ಚೆನ್ನಪ್ಪ ನನ್ನ ಆಸ್ತಿ ಎಲ್ಲ ಮಾರಿ ಎಲ್ಲ ಅವಂಗ ಕೊಟ್ಟನಂದ್ರ ವರದಕ್ಷಿಣೆ ಅಂತೇಳಿ ನಿನಗೇನು ಕೊಡ್ಲಿ? ಏನಂದಿ ಮಾವ? ನನಗ ನೀನು ವರದಕ್ಷಿಣೆ ಕೊಡ್ತೀಯ? ನಾ ಅಷ್ಟು ಸಾಲಿ ಕಲ್ತೀನಿ ಇಷ್ಟು ಸಾಲಿ ಕಲ್ತೀನಿ ಅಂತ ಹೇಳಿ ವರದಕ್ಷಿಣೆ ರಕಮ್ನ ಏರಿಸಿ ಹೆಣ್ಣಿನ ರೊಕ್ಕ ತಿನ್ನೋ ಸರ್ಕಾರಿ ಗುಲಾಮ್ನಲ್ಲ ನಾವು. ನಾ ರೈತ ದಿನ ಪಾಪುಂಡು ಒಕ್ಕಲಿಗಾದೀನಿ. ಹಿರಿಯರ ಗಳಿಸಿದ ಆಸ್ತಿ ಐತಿ, ದೇವ್ರು ಕೊಟ್ಟಂತ ಶಕ್ತಿ ಐತಿ. ನಾ ಏನಾರ ಮನಸ್ಸು ಮಾಡಿದ್ರ ಆ ದೇವ್ರ ಏನಾದ್ರು ಕಣ್ಣು ಬಿಟ್ಲಂದ್ರ ನೀ ಏನು ಕೊಡ್ತೀನಿ ಅಂದಿಲ್ಲ ವರದಕ್ಷಿಣೆ, ಅದ್ರ 10 ಪಟ್ಟು ನನ್ನ ತೋಟದ ಒಂದು ಮೂಲ್ಯಾಗ ಬಿತ್ತಿ ಬೆಳೆದು ನಿನ್ನ ಮಕ್ಕಳ ಹೋಗಲು ಬಿಟ್ಟೇನು. ವರದಕ್ಷಿಣೆ ಕೊಡ್ತಾನಂತ ವರದಕ್ಷಿಣೆ ಕೊಡಬಾರ್ದ ಇವನಿಗೆ ವರದಕ್ಷಿಣೆ. ಹೆಣ್ಣಿನ ರೊಕ್ಕ ಸಲ ಹೆಂಗ ಬಾಯಿ ತಕೊಂಡ್ ನಿಂತ ನೋಡು. ಏ ತಮ್ಮ ಭೀಮಿಸಿ ಬಾರೋ ಇಲ್ಲಿ ಅಣ್ಣ. ನಮ್ಮ ಮನಿತನ ಎಂತದ್ದು, ನಮ್ಮ ಮನಿತನ ಹಿಂಗತಿವನ ಹಿಂಗಂತ ಕೈ ಚಾಚಿಲ್ಲಪ್ಪ. ನೋಡು, ವರದಕ್ಷಿಣೆ ತಗೊಂಡ ತಾಳಿ ಕಟ್ತೀನಿ ಅನ್ನೋ ನಿರ್ಧಾರ ನಿಂದಾಗಿತ್ತಂದ್ರ ಈ ನಿಮ್ಮ ಅಣ್ಣಂದು ಒಂದು ನಿರ್ಧಾರ ಹೇಳ್ತೀನಿ ಕೇಳು. ನೀನ ಮದುವೆಯಾಗಿ ನೀನ ಸುಖವಾಗಿದ್ದು ಬಿಡು. ಅಕಸ್ಮಾತ್ ನೀ ವರದಕ್ಷಿಣೆ ತಗೊಂಡ ತಾಳಿ ಕಟ್ಟಿದ್ದ ಕರೆ ಆದ್ರ ಈ ನಿಮ್ಮ ಅಣ್ಣ ಆ ಜನ್ಮ ಪರ್ಯಂತ ಬ್ರಹ್ಮಚಾರಿ ಆಗಿ ಇರ್ತೀನಂತ ಪ್ರತಿಜ್ಞೆ ಮಾಡಿ ಹೇಳ್ತೀನಿ. ನಾನು ಡಬಲ್ ಬ್ರಹ್ಮಚಾರಿ ಆಗಿರ್ತೀನಿ. ಅಣ್ಣ ಏಸ್ ಮದುವೆ ಆದ್ದಿಂದ ಐ ನಾ ಮದಿ ಆಗಿನಲ್ಲ ಮರ್ತ ಬಿಟ್ಟೆನು. ಹಾ, ಪ್ರತಿಜ್ಞೆ ಅಂದ್ರೆ ಪ್ರತಿಜ್ಞೆ ನಮ್ಮದು. ಭೀಷ್ಮ ಪ್ರತಿಜ್ಞೆ ಇದ್ದಂಗ ನಮ್ಮ ನಿತ್ಯಾನಂದ ಸ್ವಾಮಿ ಪ್ರತಿಜ್ಞೆ ಇದ್ದಂಗ. ಅಣ್ಣ ಕ್ಷಮಿಸಿ ಬಿಡಣ್ಣ ನನ್ನನ್ನು. ನಾನೇನು ವರದಕ್ಷಿಣೆ ತೆಗೆದುಕೊಳ್ಳೆಂದು ಆಸೆ ಇರಲಿಲ್ಲ. ಆದರೆ ಬೇರೆ ಯಾರೋ ಮಾತು ಕೇಳಿ ಕೇಳಿಲ್ಲ. ನನ್ನ ತಮ್ಮನ ಮನಸ್ಸು ಹಾಲಿದ್ದಂಗ ಅಂತ ಹೇಳಿಲ್ಲ. ಹೌದೌದು, ಹಾ ತಮ್ಮನ ಮನಸ್ಸ ಹಾಲಿದ್ದಂಗ. ಸಾಕು, ಮದುವೆ ಹಾಕಿ ನಂದಿಲ್ಲ ಅಷ್ಟು ಸಾಕು. ನಿನಗೆ ತಿಳಿಯಂಗಿಲ್ಲ, ಸಣ್ಣ ಹುಡುಗದು ನೋಡಿಪ್ಪ. ಚೇರ್ಮನ್ ಇವ್ರ ಚೆನ್ನಪ್ಪಗೌಡ್ರ ಎಲ್ಲ ಮಾತು ಬಗೆಹರಿದು ಬಾಯಪ್ಪ. ಈ ಹುಡುಗನ ಜೊತೆಗೇನು ಊಟ ಮಾಡಕ್ಕಿತ್ತಪ್ಪ. ಎಲ್ಲಾರು ಊಟಕ್ಕೆ ನಡ್ರಿ. ಓಯ್ ಶಟ್ರ ನೀವೆಲ್ಲಿ ಹೊಂಟ್ರಿ ಊಟಕ್ಕ? ಊಟಕ್ಕ? ಹಾ, ನಿನಗೆ ಏನು ಹೊಂಟ ಅಸಹ್ಯ ಆಗ್ಲಿಲ್ಲ? ಅಸಹ್ಯ ಯಾಕೆ ಆಗ್ಬೇಕು? ಅಲ್ಲ, ಅಸಹ್ಯ ಯಾಕೆ ಆಗ್ಬೇಕಂತ ಕೇಳಾಕ್ತಾನ ನನಗನ. ಹಾ, ಮತ್ತೆ ಏನು ತೀರಾ ಎಲ್ಲ 3 ಬಿಟ್ಟ ನಿಂತೀರೇನು? ಇದು ಯಾರ ಮನೆ ಅದು? ಯಾರ ಮಣಿಯಪ್ಪ? ನಮ್ಮ ತಂಗಿ ಮನೆ ಐತಿ ಮಗನ. ಊಟ ಮಾಡೋದು ಅಷ್ಟ ಅಲ್ಲ, 3-4 ದಿವಸ ಕಟ್ಕೊಂಡ ಹೊಕ್ಕನ್ನ. ಏನು ಹಿಂಗ ಎಷ್ಟು ಮಂದಿ ಮಣಿ ಮುರಿಬೇಕತ್ತು ಮಾಡಿಯೋ ನೀನವನ? ಯಾರಿಗಲೇ? ನಾ ಏನಂದಿಲ್ಲ ಅಲ್ಲಿ
ಹ ನಾ ಏನ್ ಅಂದಿಲ್ಲ ಅಲ್ರಿ ಅಂದೆ. ಪಕ್ಯ ಓಯಪ್ಪ ನಿನಗೆ ಯಾಕೋ ನೌಕರಿನ ಸಾಕಾಗೈತೆ ಅನ್ಸಾಕತ್ತಿಲ್ಲ? ನೌಕರಿ ಅದಕ್ಕೆ ಬೇಕ್ರಿ. ಯಾರ ಸಲಹೆ ಮಾಡ್ತೀನಿ ನಾನು ನೌಕರಿ? ಹಾ? ನನ್ನ ಸಲಹೆ ಮಾಡುದಿಲ್ಲಪ್ಪ ನಾ ನೌಕರಿ ಬಿಟ್ಟೆ ಅಂದ್ರೆ ನಾಳೆ ನೀವು ಬೀದಿಗೆ ಬರ್ತೀರಿಲ್ಲ. ಬಾಳ ಮಾತಾಡಕತ್ತಿ ಮಗನ. ನನ್ನ ಮಾತ ಅಷ್ಟದಾವಪ್ಪ, ಬರ್ದು ಕೊಟ್ಟಾರ ಅಷ್ಟ ಅತ್ ಮಾತಾಡಬೇಕಣ್ಣ. ಪಂಚಾಯತ್ಯಾಗ ಸಿಗ್ತೇನ? ನಾ ಅಲ್ಲೇ ಇರ್ತೇನ, ಬರ್ತೀಯನ? ಆ? ಲೇಟ್ ಆಗಿ ಬರ್ತಿರ್ಲ ಅಂದೆ. ಬಾಳ ಹುಷಾರಿರ ಮಗನ, ಹಾ ಕಟ್ಟ ಮಾಡ್ತಾನೆ ಏನ ಪಗಾರ. ಹಾ ನಡ್ಡಿ ನಿಮ್ಗ ಬೇಕಾಗ್ತಾನ ಬರ್ರಿ ಅವ ಮಾರ. ಮತ್ತೆಲ್ಲೇ ಅವಾಗಿಂದ ಅವ ಹೊಕ್ಕನ ಮತ್ತೆ ಬರ್ತಾನ, ಮತ್ತೆ ಬೇಯ್ತಿ ಹೊಕ್ಕನ ಮತ್ತೆ ಬರ್ತಾನ ಬಿತ್ತೇವಿ ಎಲ್ಲಿ ಅವ ಮೊದ್ಲ ಅವ್ ಹೇಳಿದ ಕೆಲಸ ಆಗ್ಲಿಲ್ಲ, ಅದಕ್ಕೆ ಸಿಟ್ಟಿಗೆದ್ದ ನಾವು. ಹಿಂಗ ಹಾ ಅವಂದ ಹಾಳಾಗ ಹೋಗ್ಲಿ. ಹಂಗ ಹಾಕ್ಲಿ ನಿರ್ದಾರ ಏ, ಬಾರಿ ಹಾ ಬಾರಿ ಆತಲ್ಲ. ಮಾವುನ್ ರೊಕ್ಕ ತಿಂದಿದ್ದಾನೆ. ಏ ಅಲ್ಲಿ ತೋಟದಾಗ ಕಿತ್ತ ಕೈಯಾಗ ಅಲ್ಲಿ ಸಂಧ್ಯಾಗ ಇವನು ಅದು ಮಗ್ ಬಂದ ನನ್ನ ಮಗಂದೈತಪ್ಪ, ಹೇಳಿದ್ದು ಅರ್ಥ ಮಾಡ್ಕೊಂಡು ಅಲ್ಲಿ ಏ ತಿಳಿದ್ಯಪ್ಪ, ತಿಳಿತಿ. ಇದನ್ನ ಮಾಡಿದ್ದಕ್ಕೆ ನನಗೆ ಹುಂಟುಂಟ್ಲೆ ಕಟ್ಟ್ಯಾರಪ್ಪ. ಇದನ್ನೆಲ್ಲ ಮಾಡೇ ಬಂದನ್ನ. ಅದೇನೇನಪ್ಪ ಮದುವೆಗಿಂತ ಮುಂಚೆ ಮಾತಾಡ್ತಾರ ಅಸಹ್ಯಪ್ಪ ಅದ. ನಾ ಒಟ್ಟ ಸೇರಂಗಿಲ್ಲಪ್ಪ ಅದಕ್ಕ. ಗೊತ್ತಪ್ಪ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೂ ಏನೋ ಕೇಳ್ಕೊಳಕತ್ತಿ, ಹೋಗಿ ಒಂದ್ ಎರಡು ಮಾತು ಮಾತಾಡಿ ಬರ್ಲಿ. ದೌಡ್ ಮುಗಿಸ್ಬೇಕು ಮತ್ತೆ. ಹಾ? ಯಾಕ ಯಾಕ ಅಂದ್ರೆ ನನ್ ನಡ್ಬಾರಕ್ ಬರು ಚಟ ಅದಾವ. ಇದೇನ್ಲಿ ಹೊಲಸ್ ಚಟ ನಿಂದ? ಬರ್ಬೇಕಂತ ಬರಂಗಿಲ್ರಿ, ಚಾಳಿಗೆ ಸುಮಾರು ಅದಾವಲ್ಲ. ದೌಡ್ ಮುಗಿಸ್ಬೇಕ 5 ಮಿನಿಟ್ ಕೇಳ್ಕತ್ತಾವ. ಬರ್ಲೆ ಮುಗಿತೆ? ಏ ಇನ್ನ ಬಂದೇ ಅಲ್ಲಿ ಹೋಗ್ಲಿ. ಇನ್ನ ಬಂದಿಲ್ಲ. ಇಲ್ಲ ಇಲ್ಲ ಎಷ್ಟೊತ್ತು ಬೇಕು ನಿಮ್ ಟೈಮ್? ಕಣ್ ಮುಚ್ಚ್ ಕಣ್ ನಾನು ತಗೊಳ್ಬೇಕು. ನಿನ್ನಂಗಲ್ಲ, ಹೋಗಪ್ಪ ಹೋಗು ಹೋಗು.